मोहसिन यानी इम्तियाज तंदे अब्दुल शुकूर ಹೊನ್ನಾವರ್ 35 years ರೆಸಿಡೆಂಟ್ ಆಫ್ ಸಿರ್ಸಿ. ಇವನು ಹಿಂದೆ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಪ್ಟೆಂಬರ್ 2022ರಲ್ಲಿ ಏನು ನಿಷೇಧ ಮಾಡಿತ್ತು ಆ ಸಂಘಟನೆಯ ಸಿರ್ಸಿ ತಾಲೂಕಾ ಅಧ್ಯಕ್ಷ ಆಗಿದ್ದ. ಇವನು ಅಧ್ಯಕ್ಷ ಆಗಿರುವಂಥ ಸಮಯದಲ್ಲಿ ದಿನಾಂಕ 23/4/2019 ಇವನು ಮತ್ತು ಇವನ ಜೊತೆ ಬೇರೆ PFI ಸಂಘಟನೆಗೆ ನಿಷೇಧಿತ PFI ಸಂಘಟನೆಗೆ ಸೇರಿದಂಥ ಜನ ಸಿರ್ಸಿ NM ಮಾರುಕಟ್ಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಅಸ್ಲಂ ಅನ್ನೋಂಥ ಒಂದು ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಈ ಸಂಬಂಧ ಕ್ರೈಮ್ ನಂಬರ್ 49/2029 302, 201 ಮತ್ತು 212 ಸೆಕ್ಷನ್ಸಲ್ಲಿ ಕೇಸು ದಾಖಲಾಗಿತ್ತು. ಇದರಲ್ಲಿ ಇವನು ಆರೋಪಿ ನಂಬರ್ 5. ಇವನು ಆವಾಗ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಕೋರ್ಟಿಂದ ನಿರೀಕ್ಷಣಾ ಜಾಮೀನು ಪಡೆದು ಅಲ್ಲಿಂದ ತಿರ್ಗಾ ಬೇಲ್ ಜಂಪ್ ಆಗಿ ಇವತ್ತಿನವರೆಗೂ ಅವನು ನಮ್ಮ ಪೊಲೀಸಿಂದ ತಲೆ ಮರೆಸ್ಕೊಂಡಿದ್ದಾನೆ. ಅದೇ ದಿನಾಂಕದಂದು ಇನ್ನೊಬ್ಬ ಇಲ್ಲಿ ಅನೀಸ್ ತಹಶೀಲ್ದಾರ್ ಅಂತ ಹೇಳಿ ಅವನ ಮೇಲೆ ಸಹ ಚಾಕುನಲ್ಲಿ ಚುಚ್ಚಿದ ಇದೇ ಸೇಮ್ ಸಂಘಟನೆಯವರು ಅದೇ ಕೇಸು ಇನ್ನೊಂದಾಗಿತ್ತು. ಅದು ಸಹ NM ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಸಿರ್ಸಿನಲ್ಲಿ ದಾಖಲಾಗಿತ್ತು. ಅದು 51/2029 ಅಂಡರ್ ಸೆಕ್ಷನ್ 307, 322 ಆಫ್ IPCನಲ್ಲಿ ಕೇಸ್ ಆಗಿತ್ತು. ಅದರಲ್ಲೂ ಸಹ ಇವನು ಅಕ್ಯೂಸ್ ನಂಬರ್ 6 ಮೊಹಸಿನ್ ಹೊನ್ನಾವರ್. ಆವಾಗಿಂದ ಸಹ ಕಳೆದ 3.5 ವರ್ಷಗಳಿಂದ ಇವನು 2 ಕೇಸಲ್ಲಿ ನಮಗೆ ತಲೆಮರೆಸ್ಕೊಂಡಿದ್ದ. ಇದಾದ ನಂತರ ಆ್ಯಂಟಿ ಟೆರರಿಸ್ಟ್ ಸೆಲ್ ಬೆಂಗಳೂರು ನಗರ ಇದರಲ್ಲಿ ACP ವೇಣುಗೋಪಾಲ್ ಅವರ ಕಂಪ್ಲೇಂಟ್ ಮೇಲೆ ಭಾರತ ದೇಶದ ವಿರುದ್ಧ ಒಳಸಂಚು ನಡೆಸಿ ಯುದ್ಧ ಸಾರುವಂಥ ಒಂದು ದೇಶದ್ರೋಹಿ ಕೇಸ್ ಸಂಬಂಧಪಟ್ಟಂಗೆ 153A, 121A, 120B IPCನಲ್ಲಿ ಒಂದು ಕೇಸ್ ಕಾಡುಗೊಂಡನಹಳ್ಳಿ KGLಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಕೇಸಲ್ಲಿ ಸಹ ಇವನು ಅಕ್ಯೂಸ್ ನಂಬರ್ 18. ಆ ಕೇಸಲ್ಲಿ ಸಹ PFI ಏನು ಒಳಸಂಚು ಕೇಸಲ್ಲಿ ಇವನು ಸಹ ಬೆಂಗಳೂರು ಸಿಟಿ ಪೊಲೀಸಿಗೂ ಸಹ ಬೇಕಾಗಿದ್ದಾನೆ. ಇವನ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಕೋರ್ಟಿಗೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ನ ಸಲ್ಲಿಸಿದ್ದಾರೆ. ಈ 3 ಕೇಸಲ್ಲಿ ನಮಗೆ ಬೇಕಾಗಿದ್ದಾನೆ. ಅದು ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಳ್ಳಾರಿ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವೀಣ್ ನಿಟ್ಟಾರು ಮರ್ಡರ್ ಕೇಸ್ ಆಗಿದೆ. ಅದರಲ್ಲಿ NIA ಸಂಬಂಧಪಟ್ಟಂಗೆ ಇನ್ನೂ ಅಬ್ಸ್ಕಾಂಡಿಂಗ್ನ ಹುಡುಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮೊಹಸಿನ್ ಅಂಗಡಿ ಅಂತೇಳಿ ಅವನೇ ಸಹ ಇವನಿಗೆ ತುಂಬ ನಿಕಟವಾದಂತಹ ಒಂದು ಸಂಪರ್ಕ ಇತ್ತು. ಅಲ್ಲಿ ನಡೆದಿರುವಂಥ ಎಲ್ಲ ತರಬೇತಿಗೆ ಎಲ್ಲದೂ ಸಹ ಇವನು ಹೋಗಿದ್ದ ಅನ್ನೋದನ್ನು NIA ಅವರು ಸಹ ಇವನು ವಿಚಾರ ಮಾಡೋದಕ್ಕೆ ಹುಡುಕ್ತಾ ಇದ್ದಾರೆ. ಅವರಿಂದನೂ ಸಹ ತಲೆಮರೆಸ್ಕೊಂಡು ಇದ್ದಾನೆ. ಸೊ ಇದು ಬಿಟ್ಟು ಇವನು PFIನ ನಿಷೇಧ ಮಾಡಿದ ಮೇಲೆ ಹೆಂಗೆ ಟ್ರೈನಿಂಗ್ ಆಗ್ತಾಯಿತ್ತು, ಹೆಂಗೆ ರಿಕ್ರೂಟ್ಮೆಂಟ್ ಆಗ್ತಾಯಿತ್ತು, ಮತ್ತು ಈ 3.5 ವರ್ಷದಲ್ಲಿ ಎಲ್ಲೆಲ್ಲಿ ಅವನು ಹಿಡಿಯೋದಕ್ಕೆ ಎಲ್ಲ ಏಜೆನ್ಸಿಗಳು ಪ್ರಯತ್ನ ಮಾಡ್ತಾಯಿದ್ರು ಸಹ ಕೈಗೆ ಸಿಕ್ಕಿಲ್ಲ. ಎಲ್ಲೆಲ್ಲಿದ್ದಾನೆ ಏನು ಅನ್ನೋದನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗಿದೆ. ಸೊ ಈ ವಾರಂಟ್ ಆಸಾಮಿನ ಪತ್ತೆ ಮಾಡೋದಕ್ಕೆ DSP ಸಿರ್ಸಿ ಶ್ರೀ KL ಗಣೇಶ್ ಮತ್ತು ನಮ್ಮ ಅಡಿಷನಲ್ SP ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರೆಲ್ಲ ನಾವು ಮೀಟಿಂಗ್ ಮಾಡಿದ್ಮೇಲೆ ನಮಗೆ ಈ ಎಲ್ಲ ಏಜೆನ್ಸಿಗಳು ಬಂದು ಶುಕೂರ್ ಸಂಬಂಧಪಟ್ಟಂಗೆ ನಮಗೆ ಮೋಸ್ಟ್ ವಾಂಟೆಡ್ ಇದ್ದಾನೆ ಅಂಥೇಳಿ ಹೇಳೋ ಸಂದರ್ಭದಲ್ಲಿ ಇವ್ರನ್ನ ಪತ್ತೆ ಮಾಡೋದಕ್ಕೆ ನಮ್ಮ CPI ಶಶಿಕಾಂತ ವರ್ಮಾ ಅವ್ರ ಹತ್ರ ಕೇಸಿದೆ, 302 ಕೇಸು, 307 ಕೇಸು. ಅವರು ತನಿಖಾಧಿಕಾರಿ ಆಗಿದ್ದಾರೆ. ಅವ್ರಿಗೆ ಇದನ್ನು ವಾರಂಟ್ ಆಸಾಮಿನ ಪತ್ತೆ ಮಾಡಲು ರಾಜ್ಕುಮಾರ್ ಉಕ್ಕಳಿ PSI NM ಪೊಲೀಸ್ ಸ್ಟೇಷನ್ ಸಿರ್ಸಿ ಮತ್ತು ಮಹಾಂತೇಶ ಕುಂಬಾರ್ ಟ್ರಾಫಿಕ್ PSI ಮತ್ತು ನಮ್ಮ ರತ್ನಾಪುರಿ PSI NM ಪೊಲೀಸ್ ಸ್ಟೇಷನ್, ಇವರು 3 ಜನ ಆಫೀಸರ್ಸು ಮತ್ತು ನಮ್ಮ ಸಿಬ್ಬಂದಿಗಳಾದಂತಹ ಇನ್ನು PSI ನಾಗಪ್ಪ ಕಾರವಾರ ಸಿರ್ಸಿ ನಗರ ಠಾಣೆ, ದೆನ್ ಪ್ರಶಾಂತ್ ಪವಸ್ಕರ್, ಚಂದ್ರಪ್ಪ, ರಾಮಯ್ಯ, ಮಹಾಂತೇಶ್, ಅಶೋಕ್ ಮತ್ತು ಮಂಜುನಾಥ್, ಸಂತೋಷ್ ಮತ್ತು ತುಕಾರಾಮ್, ಇನ್ನೊಬ್ಬರು ದೇವಿದಾಸ್, ದಾವಲ್ ಸಾಬ್ ಅಂತೇಳಿ ಇವರು ಒಂದು ಟೀಮ್ ಮಾಡಿ ನಾವು ಕಳೆದ 1 ತಿಂಗಳಿಂದ ಇವ್ರನ್ನ ಹುಡುಕ್ತಾ ಇದ್ವಿ. ಈ ಹಿಂದೆ ಸಹ ಸ್ಟೇಟ್ ಇಂಟೆಲಿಜೆನ್ಸಿಂದ ಮತ್ತು ನಮ್ಮ ಬೇರೆ NIAಯಿಂದ ಇವ್ರ 2 ಬಾರಿ ಇವ್ರ ಮನೆಗೆ ರೈಡು ಹಾಕಿದರು. ಬಟ್ ಆವಾಗ ಮನೆ ಸದಸ್ಯರೆಲ್ಲ ಇದ್ದರು, ಇವನು ನಮಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಮೊನ್ನೆ ಇವನಿಗೆ ಕಲಘಟಗಿ ಧಾರವಾಡ 1 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು.
ಅಲ್ಲಿ ಆಕ್ಸಿಡೆಂಟ್ ಆದ ವ್ಯಕ್ತಿ ಇವನ್ನೇ ಹೋಳ್ತಾ ಇದ್ದ ಅಂತ ನಮಗೆ ಇಂಟೆಲಿಜೆನ್ಸ್ ಮಾಹಿತಿ ಬರುತ್ತೆ. ಹಾಗಾಗಿ ಅವನು ಇಲ್ಲೇ ಸುತ್ತಾಡ್ತಾ ಇದ್ದಂಥ ಮಾಹಿತಿ ಬಂದ ಮೇಲೆ ನಮ್ಮವರೆಲ್ಲ ಕಾರ್ಯಪ್ರವೃತ್ತರಾಗ್ತಾರೆ. ಹಾಗಾಗಿ ನಾವೆಲ್ಲ ಮನೆಗಳಿಗೆ ಹುಡುಕೋ ಹೋಗಿಸೋದ್ರಲ್ಲಿ ಅವ್ರ ತಂದೆ ಇಲ್ಲ, ತಾಯಿ ಇದ್ದಾರೆ, ಅವ್ರ ಹೆಸರು ರೆಹಾನಾ ಅಂತೇಳಿ. ಯಾವಾಗ ನಮ್ಮ ಪೊಲೀಸ್ ಹೋದರೂ ಸಹ ನಮ್ಮ ಹುಡುಗನ ಬಗ್ಗೆ ಯಾರು ಬರ್ತಾರೆ ನಮ್ಮಲ್ಲಿ ಇಲ್ಲ ಅಂತ ಹಿಂಗೆ ಪೊಲೀಸವ್ರು ಒಳಗಡೆ ಎಂಟ್ರಿ ಮಾಡೋಕ್ಕೂ ಸಹ ಅವರು ನಮ್ಮ PSIಗೆ ಯಾವ ಸಹಕಾರ ಮಾಡ್ತಾ ಇರಲಿಲ್ಲ.